ಹಾಯ್ ಎಲ್ರಿಗೂ ನನ್ನ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ 25ನೇ ಟೆಕ್ ವಿಡಿಯೋ. ಬನ್ನಿ ಇವತ್ತಿನ ವಿಡಿಯೋನ ಹಾಗಿದ್ರೆ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನೇನು ಅಪ್ಲೋಡ್ ಮಾಡ್ತಿರೋ ವಿಡಿಯೋ ಅದು ನಿಮ್ಗೆ ಇನ್ಸ್ಟೆಂಟ್ ಆಗಿ ನೋಟಿಫಿಕೇಶನ್ಸ್ ಬರುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನನ್ನ ಮೊದಲ ಟೆಕ್ನಿಕ್ಸ್ ಏನಪ್ಪ ಅಂತಂದ್ರೆ ಅದು ವಾಟ್ಸಪ್ ಕಡೆಯಿಂದ 2019 ಕೂಡ ಈ ಫೀಚರ್ ಬರುತ್ತೆ ಅಂತ ಹೇಳ್ತಾನೆ ಇದ್ರು. ಅದು ಏನಪ್ಪಾ ಅಂತಂದ್ರೆ ಒಂದೇ ಅಕೌಂಟ್ನ ಮಲ್ಟಿಪಲ್ ಡಿವೈಸಸ್ ಅಲ್ಲಿ ಯೂಸ್ ಮಾಡೋದು ಅಂತ. ಅಂದ್ರೆ ಈಗ ಒಂದೇ ಅಕೌಂಟ್ನ ಲಾಗಿನ್ ಆಗಿರುತ್ತೆ, ಅದು 3-4 ಡಿವೈಸ್ ಅಲ್ಲಿ, ಅಂದ್ರೆ ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಡಿವೈಸಸ್ ಅಲ್ಲಿ ಒಂದೇ ಟೈಮಲ್ಲಿ ಯೂಸ್ ಮಾಡ್ಬೋದು ಅಂತ. ವಾಟ್ಸ್ಆಪ್ನ ಬೇಟಾ ಇನ್ಫಾರ್ಮೇಶನ್ ವಿಭಾಗ ಏನಿದೆ, ಮಲ್ಟಿ ಡಿವೈಸ್ ಸಪೋರ್ಟ್ ಈ ಫೀಚರ್ನ ತರ್ತಾ ಇದೆ ಅಂತ ಹೇಳಲಾಗ್ತಿರುವಂಥದ್ದು. ಅದು 4 ಡಿವೈಸ್ ಅಲ್ಲಿ ಎಟ್ ಎ ಟೈಮ್ ಕನೆಕ್ಟ್ ಮಾಡ್ಕೊಳ್ಬೋದಂತೆ. ಮತ್ತೆ ಇದರಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳಲಾಗ್ತಿರುವಂಥದ್ದು. ಇದು ಒಳ್ಳೆ ವಿಚಾರ. ಯಾಕೆ ಗೊತ್ತಾ, ನಾವು ಯೂಸ್ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ನಮ್ಮ ಮೆಸೇಜಸ್ ನ ಬೇರೆಯವರು ಓದೋದಾಗಿರ್ಬೋದು, ಆ ಥರ ಮಾಡದೇ ಇರೋ ರೀತಿ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ನ ಯೂಸ್ ಮಾಡಿರ್ತಾರೆ. ಇದರಿಂದ ನಮಗೆ ಸೇಫ್ಟಿ ಕೂಡ ಇರುತ್ತೆ. ನಮಗೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತಂದ್ರೆ ನಾವು 3-4 ಡಿವೈಸ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡುವಾಗ, ಈಗ ಏನಾರು ಆಗಿ ಮಿಸ್ ಆಗಿ ನಮ್ಗೆ ಏನಾರು ಹ್ಯಾಕ್ ಆಯ್ತು ಅಂತಂದ್ರೆ, ಅಥವಾ ಬೇರೆಯವರು ನಮ್ಮ ಪರ್ಸನಲ್ ಚಾಟ್ಸ್ ನಾವು ನೋಡಿದ್ರು ಅಂತಂದ್ರೆ ನಮ್ಗೆ ಏನೋ ತೊಂದರೆ ಆಗೋ ತರ ಇರ್ಬೋದು, ಅಥವಾ ನಮ್ಗೆ ತೊಂದರೆ ಆಗ್ಲೂಬಹುದು ಕೂಡ. ಅದರಿಂದ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ತುಂಬಾ ಯೂಸ್ ಮಾಡುತ್ತೆ. ಅಂದ್ರೆ ಬೇರೆಯವರಿಗೆ ಅದು ಈ ಮೆಸೇಜ್ ಕಾಣೋದಿಲ್ಲ, ಅಂದ್ರೆ ಕಂಡ್ರು ಅದು ಎನ್ಕ್ರಿಪ್ಟ್ ಆಗಿರುತ್ತೆ. ಅದು ಡಿಕ್ರಿಪ್ಟ್ ಆಗಿ ಕಾಣೋದು ನಮ್ಗೆ ಮತ್ತೆ ಎಂಡ್ ಯೂಸರ್ಸ್ಗೆ ಮಾತ್ರ. ಅಂದ್ರೆ ನಾವು ಒಬ್ಬರಿಗೆ ಮೆಸೇಜ್ ಕಳಿಸ್ತೀವಿ ಅಂದ್ರೆ ನಮ್ಗೆ ಅವ್ರಿಗೆ ಮಾತ್ರ ಆ ಮೆಸೇಜ್ ಡಿಕ್ರಿಪ್ಟ್ ಆಗಿ ಕಾಣುತ್ತೆ, ಉಳಿದವ್ರು ಎಲ್ಲರಿಗೂ ಅದು ಎನ್ಕ್ರಿಪ್ಟ್ ಆಗಿ ಕಂಡಿರುತ್ತೆ. ಇನ್ನು ನನ್ನ ಮುಂದಿನ ಟೆಕ್ನಿಕ್ಸ್ ಏನಪ್ಪ ಅಂತಂದ್ರೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಫೇಮಸ್ ಫುಟ್ಬಾಲ್ ಪ್ಲೇಯರ್, ನಿಮಗೆಲ್ಲ ಗೊತ್ತಿರ್ಬೋದು. ಅವ್ರ ಕಡೆಯಿಂದಾಗಿ ಕೋಕಾ ಕೋಲಾ ಕಂಪನಿ ಏನಿದೆ, $4 ಬಿಲಿಯನ್ ಅದು ಕಳ್ಕೊಂಡಿದೆ. ಅದೇನಪ್ಪ ಅಂತಂದ್ರೆ 2020 ಯೂರೋ ಕಾನ್ಫರೆನ್ಸ್ ಅಲ್ಲಿ ವ್ಯಾಲೆಂಟಿನೋ ರೋಸಿ ಅವರಿದ್ರು. ಅವರು ಟೇಬಲ್ ಮೇಲೆ 2 ಕೋಕಾ ಕೋಲಾ ಬಾಟಲ್ ಮತ್ತೆ ವಾಟರ್ ಬಾಟಲ್ ಇಟ್ಟಿದ್ರು. ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಜಸ್ಟ್ ಸಿಂಪಲ್ 2 ಕೋಕಾ ಕೋಲಾ ಬಾಟಲ್ನ ತೆಗೆದು ಟೇಬಲ್ ಇಂದ ಆಚೆ ಇಟ್ರು, ಮತ್ತೆ ವಾಟರ್ ಬಾಟಲ್ನ ಇಟ್ಕೊಂಡು ವಾಟರ್ ಅಂತ ಹೇಳಿದ್ರು ಅಷ್ಟೇ. ಆಗಿದಿಷ್ಟೇ ಸೀನು. ಇದರಿಂದ ಮಾರ್ಕೆಟ್ ವ್ಯಾಲ್ಯೂ ಏನಿತ್ತು ಕೋಕಾ ಕೋಲಾ ಕಂಪ್ನಿದು ಸಡನ್ ಆಗಿ ಡೌನ್ ಆಗಿಬಿಟ್ಟಿದೆ. ಅದೆಷ್ಟು ಅಂದ್ರೆ $4 ಬಿಲಿಯನ್ ಲಾಸ್ ಆಗೋಗಿದೆ ಫುಲ್ಲು. ಜಸ್ಟ್ ಸುಮ್ಮನೆ ತೆಗೆದು ಸೈಡ್ಗೆ ಇಟ್ಟಿದ್ದು ನೋಡಿ. ಹೀಗೆ ಮಾರ್ಕೆಟ್ ಅಲ್ಲಿ $4 ಬಿಲಿಯನ್ ಫುಲ್ ಲಾಸ್ ಆಗೋಯ್ತು. ಇರೋದು ಬರೀ 9 ಸೆಕೆಂಡ್ ವಿಡಿಯೋ. ಆ ವಿಡಿಯೋ ಫುಲ್ ವೈರಲ್ ಆಗಿದ್ದು ಮಾರ್ಕೆಟ್ ವ್ಯಾಲ್ಯೂ ಸಂಪೂರ್ಣ ಬಿದ್ದೋಯ್ತು ಅಂತ ಹೇಳ್ಬೋದು. ಹೀಗೆ ಕೆಲವು ಸಲ ದೊಡ್ಡ ವ್ಯಕ್ತಿಗಳು ಏನೇ ಮಾಡಿದ್ರು ಅದು ತುಂಬಾ ಹೈಲೈಟ್ ಆಗುತ್ತೆ. ಅವಾಗ ಎಲಾನ್ ಮಸ್ಕ್ ಅವರು ಸಿಗ್ನಲ್ ಆಪ್ ನ ಯೂಸ್ ಮಾಡಕ್ಕೆ ಜಸ್ಟ್ ಯೂಸ್ ಸಿಗ್ನಲ್ ಅಂತ ಕೊಟ್ಟಿದ್ರು. ಜಸ್ಟ್ ಟ್ವೀಟ್ ಮಾಡಿದ್ದಷ್ಟೇ ಅದನ್ನ. ಅವಾಗ ಸಿಗ್ನಲ್ ಆಪ್ ನ ಶೇರ್ಸು ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಫುಲ್ ಮೇಲೆ ಹೋಗಿತ್ತು. ಅದೇ ತರ ಇದು ಆಗಿದೆ. ಇದು ಕೋಕಾ ಕೋಲಾ ಕಂಪ್ನಿಗೆ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಇನ್ನು ನನ್ನ ಮುಂದಿನ ಟೆಕ್ನಿಕ್ಸ್ ಏನಪ್ಪಾ ಅಂತಂದ್ರೆ, ಮೈಕ್ರೋಸಾಫ್ಟ್ ಕಂಪ್ನಿ ಇದೆಯಲ್ಲ, ಅಂದ್ರೆ ಈಗ ಉದ್ಯಮ ಕ್ಷೇತ್ರದಲ್ಲಿ ದೈತ್ಯ ಅಂತಾನೆ ಹೇಳ್ಬೋದು. ಅದು ಮೊದಲು ಸಿಇಒ ಆಗಿದ್ರಲ್ಲ ಸತ್ಯ ನಡೆಲ್ಲಾ ಅವ್ರನ್ನ ಈಗ ಚೇರ್ಮನ್ ಅಂತ ಹೇಳಿದೆ. ಮೊದಲು ಚೇರ್ಮನ್ ನ ಪ್ಲೇಸ್ ನಲ್ಲಿ ಥಾಮ್ಸನ್ ಅವರಿದ್ರು, ಜಾನ್ ಥಾಮ್ಸನ್ ಅವರು. ಈಗ ಅವರ ಪ್ಲೇಸ್ಗೆ ಸತ್ಯ ನಡೆಲ್ಲಾ ಅವ್ರನ್ನ ತಂದಿದೆ. ಏನೋ ಮಾಡ್ತವ್ರು ಬಿಡಿ, ಮೈಕ್ರೋಸಾಫ್ಟ್ ಅವರು ಮಾಡ್ಕೊಳ್ಳಿ. ಇನ್ನು ನನ್ನ ಮೊದಲ ಟೆಕ್ನಿಕ್ಸ್ ಏನಪ್ಪಾ ಅಂತಂದ್ರೆ, ಅದು ಟ್ವಿಟರ್ ಕಡೆಯಿಂದ. ಅದು ಏನಂದ್ರೆ, ಇಂಡಿಯನ್ ಗೌರ್ಮೆಂಟ್ ಟ್ವಿಟರ್ಗೆ ಮುಟ್ನೋಡ್ಕೊಳ್ಳೋ ತರ ತಟ್ಟು ಕಳಿಸಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗ ನೈಜೀರಿಯಾದಲ್ಲಿ ಟ್ವಿಟರ್ನ ಬ್ಯಾನ್ ಮಾಡಿದ್ರು, ಕಂಪ್ಲೀಟ್ ಆಗಿ ಇವಾಗ ಬ್ಯಾನ್ ಮಾಡಿದ್ದಾರೆ. ಅದು ಏನಕ್ಕೆ ಅಂತಂದ್ರೆ ಅವ್ರ ದೇಶದ ಪ್ರಧಾನಿ ಇದಾರಲ್ಲ, ಅವರ ಟ್ವೀಟ್ನ ಟ್ವಿಟರ್ ತೆಗೆದಾಕ್ತು ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಟ್ಟಿದ್ದಾರೆ. ಮೊದಲು ಅವರು ವಾರ್ನಿಂಗ್ ಕೊಟ್ಟಿದ್ರು ಟ್ವಿಟರ್ಗೆ, ಇವಾಗ ಈ ಸೀನ್ ಆದ್ಮೇಲೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಇವಾಗ ಅಲ್ಲಿ ನಮ್ಮ ಬೆಂಗಳೂರಿನ ಕೂ ಆ್ಯಪ್ ಇದೆಯಲ್ವಾ, ಅಂದ್ರೆ ನಮ್ಮ ದೇಶದಲ್ಲೇ ಮಾಡಿರುವಂತ ಕೂ ಆ್ಯಪ್ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಈಗ ಇಂಡಿಯಾದಲ್ಲಿ ಏನಾಗಿತ್ತು ಅಂತ ಬರೋಣ. ಮೊದಲನೇದಾಗಿ ಇಂಡಿಯನ್ ಗೌರ್ಮೆಂಟ್ ಟ್ವಿಟರ್ಗೆ, ಫೇಸ್ಬುಕ್ಗೆ, ಇನ್ಸ್ಟಾಗ್ರಾಮ್ಗೆ ಎಲ್ಲ ಅದರ ಸೋಷಿಯಲ್ ಮೀಡಿಯಾಸ್ ಏನಿದೆ ಅವಕ್ಕೆಲ್ಲ ಒಂದು ಇನ್ಫಾರ್ಮೇಶನ್ ಕೊಟ್ಟಿತ್ತು ಅಥವಾ ಸರ್ಕ್ಯುಲರ್ ಕಳಿಸಿತ್ತು ಅಂತ ಹೇಳ್ಬೋದು. ಅದು ಏನಂತಂದ್ರೆ, ಅಂದ್ರೆ ಈಗ ನೀವು ಸೆಕ್ಯೂರಿಟಿ ಪರ್ಪಸ್ ಏನಿದೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಮತ್ತೆ ಅದರಲ್ಲಿ ಏನಾದ್ರು ದೂರು ಇದ್ರೆ, ಅಂದ್ರೆ ಏನು ಕಸ್ಟಮರ್ಸ್ ಇದ್ದಾರೆ ಅವ್ರ ಕಡೆಯಿಂದ ದೂರನ ಸ್ವೀಕಾರ ಮಾಡ್ಕೊಳ್ಳೋಕೆ ಒಂದು ಕಮಿಟಿ ತರ ಹಾಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲವೂ ಓಕೆ ಕೊಟ್ಟಿದ್ದು, ಅಥವಾ ಏನು ಅದನ್ನ ರೂಲ್ಸ್ ನ ಫಾಲೋ ಮಾಡಿದ್ವು. ಈಗ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಬಟ್ ಟ್ವಿಟರ್ ಏನಿತ್ತು ಅದು ಯಾವುದೇ ರೂಲ್ಸ್ ನ ಫಾಲೋ ಮಾಡಿರ್ಲಿಲ್ಲ. ಈಗ ಯಾವುದೇ ರೂಲ್ಸ್ ನ ಫಾಲೋ ಮಾಡದೆ ಅವ್ರು ಮೊದಲು ಏನಿತ್ತು ಅದೇ ತರ ಅವ್ರ ಹಳೆ ಚಾಳಿನ ಮುಂದುವರ್ಸ್ಕೊಂಡು ಹೋಗಿದ್ರು. ಈಗ ನಿಮ್ಗೆ ಗೊತ್ತಿರಬಹುದು ವಾಟ್ಸ್ಆಪ್ದು ಏನ್ ಸೀನ್ ಆಯ್ತು ಅಂತ ಇಷ್ಟು ಸಮಯ. ಈಗ ಪ್ರೈವೇಸಿ ಪಾಲಿಸಿ ಬಗ್ಗೆ ಏನೋ ಒಂದಷ್ಟು ಅಪ್ಡೇಟ್ಸ್ ಎಲ್ಲ ಬಂತು, ಗೌರ್ಮೆಂಟ್ ಏನೋ ಒಂದಷ್ಟು ರೂಲ್ಸ್ ನ ಹೇಳಿತ್ತು, ಅದನ್ನ ಫಾಲೋ ಮಾಡ್ತು. ಅದೇ ರೀತಿ
ಟ್ವಿಟರ್ಗೂ ಹೇಳಿತ್ತು, ಆದರೆ ಇದು ಫಾಲೋ ಮಾಡಲಿಲ್ಲ ಅಷ್ಟೇ. ಅದಕ್ಕೆ ಇಂಡಿಯನ್ ಗೌರ್ಮೆಂಟ್ ಒಂದ್ಸಲ ಹೇಳ್ತು, 2 ಸಲ ಹೇಳ್ತು. ಈಗ ಒಂದು ಒಳ್ಳೆ ಮೂವ್ನ ಮಾಡಿದ್ದಾರೆ. ಅದು ಏನಂತಂದ್ರೆ, ಈಗ ಇಂಡಿಯಾದಲ್ಲಿ ಏನೇನಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳು, ಅವು ಎಲ್ಲದಕ್ಕೂ ಇಂಡಿಯನ್ IT ಆಕ್ಟ್ ಏನಿದೆ ಅದರ ಅಡಿಯಲ್ಲಿ 79ನೇ ಸೆಕ್ಷನ್ನಲ್ಲಿ ಒಂದಷ್ಟು ಸೆಕ್ಯೂರಿಟಿ ಕೊಡ್ತಾರೆ. ಅದೇನಂದ್ರೆ, ಈಗ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅನ್ಕೊಳ್ಳಿ, ಅದು ಬೇರೆ ಕಮ್ಯುನಿಟಿಗಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಗಾಗಿರ್ಬೋದು ಅಥವಾ ಒಂದು ಸಮುದಾಯಕ್ಕಾಗಿರ್ಬೋದು ಅಥವಾ ರಾಷ್ಟ್ರಕ್ಕಾಗಿರ್ಬೋದು, ಅದು ಹಾರ್ಮ್ ಮಾಡೋ ಥರ ಇದ್ರೆ ಅವನ ಮೇಲೆ ಕೇಸ್ ದಾಖಲಾಗ್ತಿತ್ತು. ಅಂದ್ರೆ ಈಗ ನಾನು ಇನ್ನೊಬ್ಬರ ಬಗ್ಗೆ ಏನೋ ಒಂದು ಸುಳ್ಳಾಗಿ ಬರ್ದಾಗ್ದೆ ಅಥವಾ ಅವನ ಬಗ್ಗೆ, ಅವನ ಸಮುದಾಯದ ಬಗ್ಗೆ, ಒಂದು ರಾಷ್ಟ್ರದ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡಿದೆ ಅಂತಾದ್ರೆ ಅದು FIR ಆಗಿ ನನ್ನ ಮೇಲೆ ಅದು ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಿತ್ತು. ಅದು ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಆಪ್ಸ್ ಏನಿದೆ, ಅದು ಯಾವ್ದ್ರ ಮೂಲಕ ಅವನು ಪೋಸ್ಟ್ ಮಾಡಿದ್ದಾನೆ ಅದಕ್ಕೆ ಏನೋ ಹಾರ್ಮ್ ಆಗ್ತಾ ಇರಲಿಲ್ಲ. ಅವನ ಇಂಡಿವಿಜುವಲ್ ಪರ್ಸನ್ ಮೇಲೆ FIR ನ ದಾಖಲೆ ಮಾಡ್ತಿದ್ರು ಅಥವಾ ಅವನ ಮೇಲೆ ಕೇಸು ರಿಜಿಸ್ಟರ್ ಆಗ್ತಿತ್ತು. ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಕಲಂ 79ರ ಅಡಿಯಲ್ಲಿ ಏನಿತ್ತು ಸೆಕ್ಯೂರಿಟಿ, ಅದನ್ನ ತೆಗೆದುಹಾಕಿದ್ದಾರೆ ಇಂಡಿಯನ್ ಗೌರ್ಮೆಂಟ್. ಇವಾಗ ಏನಾಗಿದೆ ಅಂತಂದ್ರೆ, ಈಗ ಟ್ವಿಟರ್ಗೆ ಈ ತರ ಮಾಡಿರೋದ್ರಿಂದ ಏನೇ ವಿಷಯ ಆದ್ರೂ, ಈಗ ಯಾರೊಬ್ರು ಇನ್ನೊಬ್ಬರ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡಿದ್ರು, ಏನಾದ್ರು ಆಯ್ತು ಅಂತಂದ್ರೆ, ಅದು ವ್ಯಕ್ತಿಗೋ ಅಥವಾ ಬೇರೆ ಏನೋ ತರ ಹಾರ್ಮ್ ಮಾಡೋ ತರ ಇದ್ರೆ ಅವನ ಮೇಲೆ ಕೇಸ್ ದಾಖಲಾಗೋ ಜೊತೆಗೆ ಈಗ ಟ್ವಿಟರ್ ಏನಿತ್ತು, ಈಗ ಸೋಷಿಯಲ್ ಮೀಡಿಯಾ ಆ್ಯಪ್, ಅದ್ರ ಮೇಲೂ ಸಹಿತ ಕೇಸು ರಿಜಿಸ್ಟರ್ ಆಗುತ್ತೆ. ಈ ತರ ಸೋಷಿಯಲ್ ಮೀಡಿಯಾಕ್ಕೆ ರಕ್ಷಣೆ ಕೊಡುವಂಥದ್ದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ದೇಶದಲ್ಲೂ ಸಹಿತ ಇದೆ. ಯಾಕೆಂತಂದ್ರೆ ಪ್ರತಿಯೊಬ್ರು ದಿನನಿತ್ಯ ಏನೋ ಒಂದು ಪೋಸ್ಟ್ ನ ಹಾಕ್ತಾನೆ ಇರ್ತಾರೆ, ಅದು ಸುಳ್ಳು ಅಂತ ಗೊತ್ತಾಗ್ತಾನೆ ಇರುತ್ತೆ, ಮತ್ತೆ ತೆಗಿತಾರೆ, ಕಂಪ್ಲೇಂಟ್ಸ್ ಗಳೆಲ್ಲ ರಿಜಿಸ್ಟರ್ ಆಗ್ತಾನೆ ಇರ್ತವೆ. ಆದ್ರೆ ಇದಕ್ಕೆಲ್ಲ ಅವರು ಯಾವ ಸೋಷಿಯಲ್ ಮೀಡಿಯಾ ಆಪ್ಸ್ ನ ಮೂಲಕ ಈ ಪೋಸ್ಟ್ ನ ಹಾಕಿದ್ರು ಅವ್ರನ್ನೇ ಗುರಿಯಾಗಿಸ್ತಾ ಕೂತ್ಕೊಂಡ್ರೆ, ಅವರು ಏನ್ ಸೋಷಿಯಲ್ ಮೀಡಿಯಾಸ್ ಇದೆ ಅವರು ಈ ತರ ಲೀಗಲ್ ಆಗಿ ಫೇಸ್ ಮಾಡಕ್ಕೆ ಅಂತಾನೆ, ಅಂದ್ರೆ ಕೇಸಸ್ ನ ಫೇಸ್ ಮಾಡಕ್ಕೆ ಅಂತಾನೆ ಒಂದು ದೊಡ್ಡ ಟೀಮ್ ನ ಇಡ್ಬೇಕಾಗತ್ತೆ ಅಷ್ಟೇ. ಆತರ ಒಂದು ಪೋಸ್ಟ್ ನ ಹಾಕಿದ್ರು ಅಂತಂದ್ರೆ ಅದಕ್ಕೆ ಕಾರಣ ಆ ಸೋಷಿಯಲ್ ಮೀಡಿಯಾ ಆಗಿರೋದಿಲ್ಲ, ಒಬ್ಬ ಪರ್ಸನ್ ಹಾಕಿರ್ತಾನೆ ಅಷ್ಟೇ. ಅದು ಅವನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಬೇರೆಯವ್ರ ಮೇಲೆ ಹಾರ್ಮ್ ಆಗೋ ತರ ಅವನು ಹಾಕಿರ್ತಾನೆ ಅಷ್ಟೇ. ಈಗ ಟ್ವಿಟರ್ ಮೇಲಿರೋ ಈ ಸೆಕ್ಯೂರಿಟಿನ ತೆಗೆದಾಕಿರೋದ್ರಿಂದ ಒಬ್ಬ ಪರ್ಸನ್ ಏನಾದ್ರು ಹಾರ್ಮ್ಫುಲ್ ಆಗಿರೋ ತರ ಪೋಸ್ಟ್ ಹಾಕಿದ್ರೆ ಆ ಪರ್ಸನ್ ಮೇಲೆ ಮತ್ತೆ ಈ ಆಪ್ ಮೇಲೆ ಎರಡರ ಮೇಲೆ ಕೇಸು ರಿಜಿಸ್ಟರ್ ಆಗುತ್ತೆ. ಸದ್ಯದಲ್ಲಿ ಇವಾಗ ಉತ್ತರ ಪ್ರದೇಶದಲ್ಲಿ ಹಾಗೆ ಆಗಿದೆ. ಒಬ್ಬ ವ್ಯಕ್ತಿ ಗಲಾಟೆ ಮಾಡಿಕೊಂಡು ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಅಂದ್ರೆ ಈ ಟ್ವಿಟರ್ ಅಲ್ಲಿ ವಿಡಿಯೋ ಹಾಕಿದ್ದಾನೆ. ಅದು ಏನಾಗಿದೆ ಅಂತಂದ್ರೆ, ಆಕ್ಚುಲಿ ಹಲ್ಲೆ ಅವನ ಮೇಲೆ ಆಗಿರೋದಲ್ಲ, ಅವನೇ ಬೇರೆಯವ್ರ ಮೇಲೆ ಮಾಡಿದ್ದು. ಮತ್ತೆ ಅದು ಎಲ್ಲರೂ ಇದ್ರು ಆ ಹಲ್ಲೆಯಲ್ಲಿ, ಅಂದ್ರೆ ಬೇರೆ ಬೇರೆ ಸಮುದಾಯಗಳಾಗಿರ್ಬೋದು, ಎಲ್ಲರೂ ಇದ್ರು, ಎಲ್ಲ ತರದವರು ಇದ್ರು. ಇವನು ಒಂದು ಸಮುದಾಯಕ್ಕೆ ಸಿಟ್ಟಿಗೆ ಕಾರಣ ಆಗ್ಲಿ ಅನ್ನೋ ರೀತಿಯಲ್ಲಿ ಇದನ್ನ ವಿಡಿಯೋನ ಹಾಕಿದ್ದ. ಈಗ ಆ ವ್ಯಕ್ತಿಯ ಮೇಲೆ ಮತ್ತೆ ಈ ಟ್ವಿಟರ್ನ ಮೇಲೆ ಎರಡರ ಮೇಲೂ FIR ರಿಜಿಸ್ಟರ್ ಆಗಿದೆ. ಅಷ್ಟೇ ಅಲ್ಲ, ಟ್ವಿಟರ್ ಇವಾಗ ಹೇಳ್ತಾ ಇದೆ ಅಷ್ಟೇ, ಈಗ ನಾವು ಇಂಡಿಯನ್ ಗೌರ್ಮೆಂಟ್ ರೂಲ್ಸ್ ಏನಿತ್ತು ಅದನ್ನ ಫಾಲೋ ಮಾಡ್ತೀವಿ, ನಮ್ಗೆ ಅದ್ರ ಮೇಲೆ ರೆಸ್ಪೆಕ್ಟ್ ಇದೆ ಅಂತ. ಮೊದಲು ಬಣ್ಣ ಬದಲಾಯಿಸಿದ್ರು, ನಾವೇನು ರೂಲ್ಸ್ ನ ಫಾಲೋ ಮಾಡಲ್ಲ ಅಂತ. ವಾರ್ನಿಂಗ್ ನ ಸರಿಯಾಗಿ ಕೊಟ್ಟ ಮೇಲೆ ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಷ್ಟೇ, ಯಾವುದೇ ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು ಅವು ಗೌರ್ಮೆಂಟ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು. ಇಲ್ಲದೆ ಇದ್ರೆ ಇದೇ ಗತಿ ಆಗೋದು. ಇದು ಇಂಡಿಯನ್ ಗೌರ್ಮೆಂಟ್ ನ ತುಂಬಾ ಒಳ್ಳೆ ಮೂವ್ ಅಂತ ನಾನು ಹೇಳ್ತೀನಿ. ಇವಿಷ್ಟು ಇವತ್ತು ನನ್ನ ಟೆಕ್ ನ್ಯೂಸ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಆಗಿ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಮುಂದಿನ ವಿಡಿಯೋ ಮಾಡಲಿಕ್ಕೆ. ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.